1 ಮಂತ್ ಅಲ್ಲಿ ಇಷ್ಟೆಲ್ಲ ಮಾಡಕ್ ಸಾಧ್ಯನಾ? ಮಾಡ್ತೀನಲ್ಲಮ್ಮ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆರಿ ವರ್ಕ್ ಅಂತ ಅಷ್ಟಲ್ಲ, ಯಾವ್ದು ಕಷ್ಟ ಇಲ್ಲ. ಶ್ರದ್ಧೆ, ಭಯ, ಭಕ್ತಿಯ 3 ಇಟ್ಕೊಂಡು ನೀವು ಕ್ಲಾಸಿಗೆ ಜಾಯಿನ್ ಹಾಕೊಂಡು ನೀವು ಮಾಡ್ತಾ ಕುತ್ಕೊಂತೀವಿ ಅಂತಂದ್ರೆ 100% ಸಕ್ಸಸ್ ಕಾಣ್ತೀರಾ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಅದಕ್ಕೂ ಮುಂಚೆ ತುಂಬಾ ಜನ ಹೇಳ್ತಾರೆ ಆರಿ ವರ್ಕ್ ಅಂದ್ರೆ ಕಷ್ಟ, ಮಾಡಕ್ ಆಗಲ್ಲಪ್ಪ ಅಂತೇಳಿ ತುಂಬಾ ಜನ ಅನ್ಕೊಂಡು ಮನೇಲೇ ಕೂತಿರ್ತಾರೆ. ಆರಿ ವರ್ಕ್ ಅದ್ ಯಾರು ಕುತ್ಕೊಂಡ್ ಮಾಡ್ತಾರೆ, ಮೈಕೆಲ್ಲಾ ನೋವು ಬರುತ್ತೆ ಅಂತಾರೆ. ಅದನ್ನ ಕಲ್ತ್ರೆ ಏನ್ ಉಪಯೋಗ ಇದೆ, ಎಷ್ಟೆಲ್ಲಾ ಲಾಭಗಳಿದೆ ಅಂತ ಎಷ್ಟು ಜನಕ್ಕೆ ಗೊತ್ತಿರಲ್ಲ. ಓಕೆ, ಒಂದು ತಿಂಗಳಲ್ಲಿ ನನ್ನ ಸ್ಟೂಡೆಂಟ್ ಏನ್ ಕಲ್ತಿದ್ದಾರೆ, ಯಾವ ರೀತಿ ಕಲ್ತಿದ್ದಾರೆ ಅಂತ ನಿಮ್ಗೆ ತೋರ್ಸೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ಸೈಡ್ ನೋಡ್ತಾ ಇರಿ, ಈ ತರ ಯಾವ ರೀತಿ ಮಾಡ್ತಾರೆ. ಕೇವಲ 1 ತಿಂಗಳಲ್ಲಿ ಇಷ್ಟೆಲ್ಲ ಮಾಡಕ್ ಸಾಧ್ಯನಾ? ಇಷ್ಟೆಲ್ಲ ಮಾಡಕ್ ಸಾಧ್ಯನಾ? ಯೋಚನೆ ಮಾಡ್ತಾ ಇದಾರ, ಇಲ್ಲಪ್ಪ ಸುಳ್ಳು ಹೇಳ್ತಾ ಇದಾರೆ ಅಂತ. ಸುಳ್ಳು ನಿಜನ ಅವ್ರನ್ನೇ ಕರೆದ್ಬಿಟ್ಟು ಕೇಳ್ಬಿಡೋಣ. ಆರಿ ವರ್ಕ್ ಟೀಚರ್ ಮತ್ತೆ ಸ್ಟೂಡೆಂಟ್ಸ್ ಇಬ್ರು ಬಂದ್ಬಿಡಿ. ಹಾಯ್ ಕುಮಾರಿ, ನಮಸ್ತೆ. ಹಾಯ್ ಪುಟಿ, ನಮಸ್ತೆ. ಪುಟ, ನಿನ್ನ ಹೆಸರು ಹೇಳಪ್ಪ. ಜಯಶ್ರೀ. ಯಾವತ್ತು ಜಾಯಿನ್ ಆಗಿದ್ದು? 1 ಮಂತ್ ಆಯ್ತು. 1 ಮಂತ್ ಕಂಪ್ಲೀಟ್ ಆಯ್ತು. ನಿಜನಾ? ನಿಜ. ಓಕೆ, 1 ಮಂತ್ ಕಂಪ್ಲೀಟ್ ಆಯ್ತು. ಓಕೆನಾ? 1 ಮಂತ್ ಅಲ್ಲಿ ಇಷ್ಟೆಲ್ಲ ಮಾಡಕ್ ಸಾಧ್ಯನಾ? ಮಾಡಿದ್ದೀನಲ್ಲಮ್ಮ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಷ್ಟು ಬೇಗ 1 ಮಂತ್ ಅಲ್ಲಿ ಇಷ್ಟೆಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಮ್ಯಾಮ್. ಬೇಸಿಕ್ ಏನ್ ಗೊತ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ? ಝೀರೋ ನಾಲೆಡ್ಜ್. ಬಟ್ ಕಲಿಬೇಕು ಅಂತ ಆಸಕ್ತಿ ಯಾಕೆ ಬಂತು? ಗೊತ್ತಿಲ್ಲ ಮ್ಯಾಮ್, ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀನಲ್ಲ ಮ್ಯಾಮ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ನನ್ನ ಫ್ರೆಂಡ್ ಒಬ್ಳು ಟೈಲರ್ ಇದ್ದಾಳೆ. ಅವಳಿಗೆ ಈ ತರ ಎಲ್ಲ ನಾನು ಅವಳ ಜೊತೆ ಯಾವಾಗ್ಲೂ ಹೋಗ್ತಾ ಇರ್ತೀನಿ. ಫ್ರೆಂಡ್ ಮನೆಗೆ ಅಂತ ಹೋದಾಗೆಲ್ಲ ತುಂಬಾ ಸ್ಪೆಂಡ್ ಮಾಡೋದು ಟೈಮ್ ನ ಅವಳ ಜೊತೆನೆ. ನನ್ಗೆ ಈ ತರ ಎಲ್ಲ ವರ್ಕ್ ಎಲ್ಲ ನೋಡೋದು ನಂಗೆ ತುಂಬಾ ಇಷ್ಟ ಆಯ್ತು. ಅವಳು ನೀನ್ ಯಾಕೆ ಇದನ್ನ ಕಲಿಬಾರ್ದು ಅಂತ ಹೇಳಿದ್ಲು. ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಮ್ಯಾಮ್, ಈ ತರ ಒಂದು ಅಂಗಡಿ ಮಾಡ್ಕೊಡ್ತೀನಿ, ನೀನ್ ಕಲಿ ಅಂತ ಫೋರ್ಸ್ ಮಾಡಿ. ನನ್ಗೆ ಇಷ್ಟ ಇತ್ತು, ಬಟ್ ನನ್ಗೆ ಈ ತರ ಮೋಟಿವ್ ಯಾವತ್ತೂ ಕೊಟ್ಟಿರ್ಲಿಲ್ಲ. ಬಟ್ ನಾನು ಕ್ಲಾಸ್ಗಳೆಲ್ಲ ತುಂಬಾ ಹುಡುಕಿದ್ದೀನಿ, ನನಗೆ ಗೊತ್ತಿರ್ಲಿಲ್ಲ. ಅವಳು ಟೈಲರಿಂಗ್ ಜಾಯಿನ್ ಆದ್ಮೇಲೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಹೋಗು ಅಂತ ಹೇಳಿ ಅವಳು ಹೇಳಿದ್ಮೇಲೆ ನಾನು ಬಂದು ನೋಡಿದ್ಮೇಲೆ 1 ಮಂತ್ ಅಲ್ಲಿ ಆಗುತ್ತಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. 1 ಮಂತ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಬೇಸಿಕ್. ಓಕೆ, ಸ್ಟಾರ್ಟಿಂಗ್ ಏನೆಲ್ಲ ಹೇಳ್ಕೊಟ್ರಿ ಅದನ್ನ ಲೈವ್ ಅಲ್ಲಿ ತೋರ್ಸೋಣ. ಸ್ಟಾರ್ಟಿಂಗ್ ಈ ಡಿಸೈನ್ ಮಾಡಕ್ ಆಗತ್ತಾ? ನೋ ಮ್ಯಾಮ್, ಆಗಲ್ಲ ಅಲ್ವಾ? ಇಷ್ಟು ಡಿಸೈನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಕ್ ಆಗಲ್ಲ. ಹೇಗ್ ಪ್ರಾಕ್ಟೀಸ್ ಮಾಡಿದ್ರಿ, ಎಲ್ಲಿಂದ ಪ್ರಾಕ್ಟೀಸ್ ಮಾಡಿದ್ರಿ? ಓಕೆ, ಎಲ್ಲಿಂದ ಶುರು ಮಾಡ್ತೀರಾ ಮೇಡಮ್? ಸ್ಟಾರ್ಟಿಂಗ್ ಬಂದ್ಬಿಟ್ಟು ಚೈನ್ ಸ್ಟಿಚ್ ಅಂತ ಹೇಳ್ತೀವಿ. ಚೈನ್ ಸ್ಟಿಚ್ ಫಸ್ಟ್ ನಾವು ನೀಡಲ್ ನ ರೊಟೇಷನ್ ಮೆಥಡ್ ಹೇಳಾದ್ಮೇಲೆ ಈ ಚೈನ್ ಸ್ಟಿಚ್ ನ ನಾವು ಸ್ಟಾರ್ಟ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡಿಸ್ತೀವಿ. ಯಾಕಂದ್ರೆ ಇಲ್ಲಿ ಹಾಕೋದ್ರಿಂದನೇ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಸಡನ್ ಆಗಿ ತುಂಬಾ ಸಣ್ಣದ ಈ ತರ ಎಲ್ಲ ಹಾಕಕ್ಕಾಗಲ್ಲ. ಅದರಿಂದ ಉದ್ದ ಚೈನ್ಸ್ ಅಂತ ಹೇಳ್ತೀವಿ, ಲಾಂಗ್ ಚೈನ್ಸ್ ಅಂತ. ಇದನ್ನ ಸ್ಟಾರ್ಟ್ ಮಾಡಿ ಇದನ್ನ ಎಲ್ಲಾ ಡೈರೆಕ್ಷನ್ಸ್ ಅಲ್ಲೂ ಆದ್ಮೇಲೆ ನಾಟ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಅದಾದ್ಮೇಲೆ ಹಾಗೆ ಇನ್ನ ಸ್ವಲ್ಪ ಚಿಕ್ಕದಾಗಿ ಸೈಜ್ ಅಲ್ಲಿ ಸಣ್ಣ ಸಣ್ಣ ಮಾಡ್ಕೊಂಡು ಈ ಸೈಜಸ್ ಅಲ್ಲಿ ಬರ್ತೀವಿ. ಇದು ನಮ್ಗೆ ಕಾಮನ್ ಸೈಜ್ ಆಗ್ಬಿಡುತ್ತೆ. ಅವಾಗ ನಾವು ಬ್ಲೌಸ್ ಗೆಲ್ಲ ಹಾಕೋ ಅಂತ ಸ್ಟಾರ್ಟಿಂಗ್ ಏನೇ ಸಣ್ಣದ್ ಮಾಡಕ್ ಆಗಲ್ಲ ಅಂತ ಪ್ರಾಕ್ಟೀಸ್ ಮಾಡಿಸಿ ಇಲ್ಲಿಗೆ ಬರೋದು. ಹೌದು. ಓಕೆ, ಫೈನ್. ಇದಾದ್ಮೇಲೆ ನಂತರ ಶೇಪ್ಗಳಲ್ಲಿ ಹೋಗ್ತೀವಿ. ಸರಿ, ಸಿಲ್ಕ್ ಎಲ್ಲ ಶೇಪ್ಗಳಲ್ಲಿ ಹೇಳ್ಕೊಡ್ತೀವಿ. ಇದಾದ್ಮೇಲೆ ಮೇಡಮ್ ಒಂದೊಂದೇ ಸ್ಟಿಚಸ್ ಎಲ್ಲ ಕಂಟಿನ್ಯೂ ಆದ್ಮೇಲೆ ಅವರು ಈ ತರ ಡಿಸೈನ್ಸ್ ಮಾಡ್ತಾರೆ. ಓಕೆ, ನೋಡಿ ನೆಕ್ಸ್ಟ್ ಜರಿ ಆದ್ಮೇಲೆ ಥ್ರೆಡ್ ತಗೊಂಡು ಅದ್ರಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀರಾ? ಸರಿ ಫಸ್ಟ್ ಮಾಡಿಸ್ತೀವಿ, ಸರಿ ಆದ್ಮೇಲೆ ಸಿಲ್ಕ್. ಯಾಕಂದ್ರೆ ಸ್ಟಾರ್ಟಿಂಗ್ ಸಿಲ್ಕ್ ಕೊಟ್ಬಿಟ್ರೆ ಅವ್ರಿಗೆ ಇದ್ದಿದ್ದು ಬೇಡ ಅನ್ಸ್ಬಿಡುತ್ತೆ, ಆತರ ಆಗ್ಬಿಡುತ್ತೆ. ಅದಕ್ಕೆ ನಾವು ಜರಿ ಕೊಡ್ತೀವಿ. ಜರಿ ಆದ್ಮೇಲೆ ಸಿಲ್ಕ್, ನಂತರ ಎರಡನ್ನೂ ರಿಪೀಟ್ ಮಾಡ್ಕೊಂಡು ಈ ತರ ಡಿಸೈನ್ಸ್ ಎಲ್ಲ ಮಾಡ್ತಾರೆ ಮೇಡಮ್. ಡಿಸೈನ್ಸ್ ಆದ್ಮೇಲೆ ವಾವ್, ಸೂಪರ್. ಇವಾಗ ಸರಿ ಮತ್ತೆ ಸಿಲ್ಕ್ ಆಯ್ತು, ನಂತರ ಬೀಡ್ಸ್ ಬೇಕಲ್ವಾ? ಹೌದು, ಡಿಸೈನ್ ಮಾಡ್ಬೇಕು ಅಂದ್ರೆ ಬೀಡ್ಸ್ ಬೇಕೇ ಬೇಕು. ಹೌದು, ಅದನ್ನು ಅಷ್ಟೇ ಸ್ಟಾರ್ಟಿಂಗ್ ನೋಡಿ ಸಿಂಗಲ್ ಬೀಡ್ಸ್ ಹಾಕಿಸ್ತೀವಿ. ನಂತರ ಕಂಟಿನ್ಯೂಸ್ ಬೀಡ್ಸ್. ಹೌದು, ಎಲ್ಲ ಬೀಡ್ ಇದ್ರಲ್ಲೂ ಸೈಜ್ ಎಲ್ಲ ಹೇಳಿ ಇದ್ರಲ್ಲೆಲ್ಲ ಮಾಡ್ತೀವಿ. ನಂತರ ಬುಟ್ಟಾಸ್ ಬರುತ್ತೆ. ಇದು ಅವ್ರವ್ರೇ ಕ್ರಿಯೇಟಿವಿಟಿ ಮಾಡೋ ಅಂತ ರೌಂಡ್ ಕೊಟ್ಟಿದ್ವಿ. ಅದ್ರಲ್ಲಿ ನಾನು ಅವ್ರನ್ನ ಕರ್ಬಿಟ್ಟು ಕೇಳ್ಬೇಕು, ಇದಿರ್ಲಿ, ನಾನು ಅವ್ರ ಪಾಯಿಂಟ್ ಇಟ್ಟಿದ್ದೀನಿ ನಾನು. ಸರಿ ಮೇಡಮ್, ಇಷ್ಟೆಲ್ಲ ಮಾಡ್ತಾರೆ.
ಮಾಡ್ತಾರೆ. Okay, ಇದಾದ್ಮೇಲೆ ನಾವು ನೆಕ್ ಮೆಷರ್ಮೆಂಟ್ ಗಳಲ್ಲಿ ಹೇಗ್ ಮಾಡೋದು ಅಂತ. ಈಗ ದೊಡ್ಡದೇ ಮಾಡ್ಕೊಂಡ್ ಕುತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೇಮ್ ಮೆಥಡ್ ಮೆಜರ್ಮೆಂಟ್ ವೈಸ್ ಲಾಸ್ಟ್ ಅಲ್ಲಿ ಕೊಡೋಣ ಅಂದ್ಬಿಟ್ಟು ಚಿಕ್ಕದ್ರಲ್ಲಿ ಮಾಡಿಸ್ತಾ ಇದ್ದೀರಾ. ಪ್ರಾಕ್ಟೀಸ್ ಮಾಡಿಸ್ತೀವಿ. ಗುಡ್ ಗುಡ್. ಇಷ್ಟು ಇದೆಲ್ಲ ಇವರು 1 ತಿಂಗಳಲ್ಲೇ ಮಾಡಿರೋದು. 1 ತಿಂಗಳಲ್ಲೇ ಮಾಡಿರೋದು. ವೆರಿ ವೆರಿ ಗುಡ್. ತುಂಬಾನೇ ಚೆನ್ನಾಗಿ ಬಂದಿದೆ. ಓಕೆ, ನೋಡಿದ್ರಲ್ವಾ ಯಾವ ರೀತಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರಾಕ್ಟೀಸ್ ಆದ್ಮೇಲೆ ನಿಮ್ಗೆ ಯಾವ ರೀತಿ ಡಿಸೈನ್ಸ್ ಬರುತ್ತೆ ಅಂತ. ಕೇವಲ 1 ತಿಂಗಳಲ್ಲಿ. ತುಂಬಾ ಜನ ಅಂತಾರೆ ಓ ಆಗಲ್ಲ ಅಂತ. ಇಲ್ಲಿ ಮಾಡಿ ತೋರಿಸಿದಾರಲ್ಲ, ಇನ್ನೂ ತುಂಬಾ ಜನ ಇದಾರೆ. ಒಬ್ಬೊಬ್ಬರನ್ನೇ ಕರಿತಾ ಹೋಗ್ತೀವಿ. ಇವಾಗ ನೋಡಿ, ಇಷ್ಟೆಲ್ಲ ಮಾಡಾದ್ಮೇಲೆ ನಾನ್ ಹೇಳ್ದೆ ಇವ್ರಿಗೆ ಕ್ರಿಯೇಟಿವಿಟಿ ಮಾಡ್ಕೊಂಡ್ ಬರ್ಬೇಕು ಅಂತೇಳಿ. ಇದು ನಿಮ್ ಕ್ರಿಯೇಟಿವಿಟಿ ಯಾವ್ದು ತೋರ್ಸಬಿಟ್ಟ? ಫಸ್ಟ್ ಹೇಳಿದ ಕ್ರಿಯೇಟಿವಿಟಿ ಇದು ಮತ್ತೆ ಇದು ಈ ಮೂರನ್ನು ಕ್ರಿಯೇಟಿವಿಟಿ ಕೊಟ್ವಿ. ಅವಾಗ ನಿಮ್ ಫೀಲ್ ಹೆಂಗಿತ್ತು? ಇವ್ನು ಮಾಡ್ಬೋದಾ, ಈಗ ಆಗುತ್ತಾ ಅಂತ ಅನ್ಕೊಂಡ ಫಸ್ಟ್ ಟೈಮ್ ಬಂದ ತಕ್ಷಣ ನೀವು ಮಾಡ್ಕೊಂಡ್ ಬರ್ಬೇಕು ಅಂತ ನಾನು ಹೇಳ್ದೆ. ಮ್ಯಾಮ್ ಈ ಸ್ಟಾರ್ಟಿಂಗ್ ಮುಂಚೆ ಸ್ವಲ್ಪ ಒಂದು 5 days ಬ್ಯಾಕ್ ಹೇಳಿದ್ರಿ ನೀವು. ಹೌದು. ಅವಾಗ ನನ್ನ ಕೈಲಿ ಆಗುತ್ತಾ ಅಂತ ನನಗೆ ಒಂಥರ ಸ್ಟಾರ್ಟ್ ಆಯ್ತು ಮ್ಯಾಮ್. ಆಮೇಲೆ ಇವರೆಲ್ಲ ಹೇಳ್ಕೊಟ್ರಲ್ಲ ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅದಾದ್ಮೇಲೆ ಇದನ್ನ ನಾನು ಕೂಡ ಮಾಡ್ಬೋದು ಅಂತ ಹೇಳಿ ಟ್ರೈ ಮಾಡ್ದೆ. ಒಂದ್ಸಲ ಸ್ವಲ್ಪ ಮಿಸ್ಟೇಕ್ ಆಯ್ತು, ಬಟ್ ಇನ್ನೊಂದ್ಸಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬಂತು. ಗುಡ್. ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಕ್ರಿಯೇಟಿವಿಟಿ ಕೊಟ್ವಿ. ಇದೆಲ್ಲ 1 ತಿಂಗಳೊಳಗಡೆ ಹಾಕ್ತಾ ಇರೋದು. ಕ್ರಿಯೇಟಿವಿಟಿ ಕೊಟ್ಟಾಗ ಇವೆರಡನ್ನು ಇವರೇ ಮಾಡ್ಕೊಂಡ್ ಬಂದಿರೋದು. ಕಾಣಿಸ್ತಾ ಇದೆಯಲ್ಲ? ಆಗ್ಲೇ ಆಮೇಲೆ ಹೇಳ್ತೀನಿ ಅಂತ. ಹೌದು, ಇದು ಇವರ ಶ್ರಮ. ನಾವು ಮಾಡೋ ಮೆಥಡ್ಗಳನ್ನೆಲ್ಲ ಹೇಳ್ಕೊಟ್ವಿ, ಹೇಗ್ ಮಾಡ್ಬೇಕು ಅಂತೇಳಿ ಇದನ್ನ ಕೊಟ್ಟಿರೋದಕ್ಕೆ ಇವರೇ ಕ್ರಿಯೇಟಿವಿಟಿಲಿ ಮಾಡ್ಕೊಂಡ್ ಬಂದಿರೋದು. ಫೈನ್, ಸೂಪರ್ ಆಗಿದೆಲ್ಲ. ಸೂಪರ್ ಅಂತ ಹೇಳ್ಬೇಕು. ನಿಮ್ಮ ಹೆಸರು ಹೇಳಿ. ಜಯಶ್ರೀ. ಜಯಶ್ರೀ, ಸೂಪರ್, ವೆರಿ ಗುಡ್. 1 ತಿಂಗಳಲ್ಲೇ ನೀವು ಇಷ್ಟು ಮಾಡಿದೀರಾ ಅಂತಂದ್ಮೇಲೆ ನೆಕ್ಸ್ಟ್ ಮಂತ್ ಅಲ್ಲಿ ಇನ್ನೆಲ್ಲ ಹೆಂಗ್ ಮಾಡ್ತೀರಾ ಅಂತ. ನೆಕ್ಸ್ಟ್ ಎಲ್ಲ ಬ್ಲೌಸಿಗಾಗಿ ಬ್ಲೌಸ್ ಪೀಸ್ ಅಲ್ಲಿ ಹಾಕಿ ತಗೊಂಡ್ ಬಂದು ತೋರಿಸ್ತಾರೆ. ಅವಾಗ ನೋಡ್ಬೋದು ಇನ್ನು ಸೂಪರ್ ಅಂತ ಹೇಳ್ರಂತೆ. ತುಂಬಾನೇ ಚೆನ್ನಾಗಿ ಬಂದಿದೆ ಕಂದ, ಅದ್ ತೋರಿಸಿ. ಇದ್ರಲ್ಲೂ ಅಷ್ಟೇನೆ. ಇವಾಗ ನೋಡಿ, 1 ತಿಂಗಳಲ್ಲಿ ಅವರು ಇಷ್ಟು ಸುಮ್ನೆ ಸಿಂಪಲ್ ಇದ್ರಲ್ಲಿ ಎಷ್ಟು ಡಿಸೈನ್ ಕ್ರಿಯೇಟ್ ಮಾಡ್ಬೋದು. 1 2 3 4 5 6 ಡಿಸೈನ್. ಇವಾಗ ಸುಮ್ನೆ ರ್ಯಾಂಡಮ್ ಆಗಿ 6 ತೋರಿಸಿದ್ದಾರೆ. ಇದ್ರಲ್ಲಿ ಕ್ರಿಯೇಟಿವಿಟಿ ಡಿಸೈನ್ ಗಳನ್ನ ನೀವು ಮಾಡ್ಕೊಂಡು ಎಷ್ಟು ಬೇಕಾದ್ರೂ ಮಾಡ್ಬೋದು. ಇವಾಗ ಈ ಡಿಸೈನ್ ಕೊಟ್ಟಿದಾರಲ್ವಾ, ನೆಕ್ ಡಿಸೈನ್ ಚೇಂಜ್ ಮಾಡ್ಬಿಟ್ಟು ಮಾಡೋ ಮೆಥಡ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ನಾವೇ ಮಾಡಿದ್ದು. ಇದು ನಿಮ್ ಕ್ರಿಯೇಟಿವಿಟಿ. ಓಕೆ, ಗುಡ್ ಗುಡ್. ಇದೆಲ್ಲ ಮ್ಯಾಮ್ ಹೇಳ್ಕೊಟ್ಟಿದ್ದು, ಇದು ನಾನು ಮಾಡಿರೋದು. ನೀವು ಮಾಡಿರೋದು. ಇದು ಇವ್ರ ಕ್ರಿಯೇಟಿವಿಟಿ. ಇದು ಕಾಣಿಸ್ತಾ ಇದೆಯಲ್ವಾ? ಇದು ಇವ್ರ ಕ್ರಿಯೇಟಿವಿಟಿ ಕೊಟ್ಟಿದಾಗ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ಸೇಮ್ ಇವಾಗ ಹೀಗೆ ಕೂಡ ಕಸ್ಟಮರ್ಗೆ ಆರಾಮಾಗಿ ಇದ್ರಲ್ಲಿರೋದನ್ನ ನೆಕ್ ಡಿಸೈನ್ಸ್ ಎಲ್ಲ ಮಾಡೋದು ಗೊತ್ತಾಗಿದೆ. ಸಿಂಪಲ್ ಸಿಂಪಲ್ಸ್ ಬೀಡ್ಸ್ ಗಳು ಹಾಕೊಂಡು ಪರ್ಲ್ ಹಾಕೊಂಡು ನೀವೇ ಡಿಸೈನ್ ನ ಕ್ರಿಯೇಟ್ ಮಾಡ್ಬೋದು. ಯಾವುದೇ ಡಿಸೈನ್ ಕೊಟ್ಟು ಮಾಡೋ ಮೆಥಡ್ ಗೊತ್ತಿರುತ್ತೆ. ಈಗ ಅಷ್ಟು ಮಾಡ್ಕೊಂಡ್ ಬರ್ಬೋದು. ನೆಕ್ಸ್ಟ್ ಇನ್ನ ಫುಲ್ ಎಲ್ಲ ಗ್ರ್ಯಾಂಡ್ ಬರ್ತದೆ. ಹೇಳ್ಬಾರ್ದು, ಮಾಡಿ ತೋರಿಸ್ಬೇಕು. ಮಾತಾಡ್ಬಾರ್ದು, ನಮ್ ಕೆಲಸ. ವೆರಿ ಗುಡ್. ನಾವು ಮಾತಾಡ್ಬಾರ್ದು, ನಮ್ ಕೆಲಸ ಮಾತಾಡ್ಬೇಕು. ನಾವ್ ಹೆಂಗೋ ನಮ್ ಟೀಚರ್ಸ್ ಹಂಗೆ, ನಮ್ ಸ್ಟೂಡೆಂಟ್ಸ್ ಕೂಡ ಹಾಗೆ. ಹೌದು, ನಾವ್ ಕೊಚ್ಕೊಳ್ಳೋದ್ರಲ್ಲಿ ಏನಿದೆ ನೋಡಿ. ನಮ್ ಕೆಲಸ ನೋಡಿ, ನೀವ್ ಗುಡ್ ಅಂತ ಹಾಕ್ಬೇಕಲ್ವಾ. ಸುಮ್ನೆ ನಾನ್ ಬರುತ್ತಪ್ಪ ಅಂತ ಹೇಳ್ಕೊಳ್ಳೋದಲ್ಲ. ಇವ್ರಿಗೆ ಬರುತ್ತೆ ಅಂತ ನೀವ್ ಗುರ್ಸಿದ್ರೆ ನಮಗ್ ಬೆಲೆ ಜಾಸ್ತಿ ಅಲ್ವಾ. ಇವ್ರಿಗೆಲ್ಲರನ್ನು ಜಯಶ್ರೀ ವೆರಿ ವೆರಿ ಗುಡ್ ಅಂತೇಳಿ ನೀವು ಕಮೆಂಟ್ಸ್ ಹಾಕ್ಬೇಕು. ಓಕೆನಾ? ಅದ್ರ ಜೊತೆಗೆ ಕುಮಾರಿ ಮ್ಯಾಮ್ ಹೇಳ್ಕೊಟ್ಟಿರೋದು, ಕುಮಾರಿ ಮ್ಯಾಮ್ ನೀವು ಸೂಪರ್ ಅಂತೇಳಿ ನೀವು ಕಮೆಂಟ್ಸ್ ಹಾಕ್ಬೇಕು. ಯಾಕಂದ್ರೆ ಇವ್ರಷ್ಟು ಹೇಳ್ಕೊಟ್ಟಿರೋದಕ್ಕೆ ಇವ್ರು ಮಾಡಕ್ ಸಾಧ್ಯ ಆಗಿರೋದು. ಏನ್ ಹೇಳ್ತೀರಾ ಕುಮಾರಿ ಸ್ಟೂಡೆಂಟ್ ಬಗ್ಗೆ? ಮೇಡಮ್, ನಾ ಒಬ್ಬ ಟೀಚರ್ ಆಗಿ ನಾನು ಹೇಳ್ಕೊಡ್ತೀನಿ. ಎಲ್ಲಿವರೆಗೂ ಅಂದ್ರೆ ಹೇಗೆ ಮೆಥಡ್ ವೈಸ್ ನಾನು ಹೇಳ್ಕೊಡ್ತೀನಿ, ಆದ್ರೆ ಕೈ ಹಿಡ್ಕೊಂಡು ಮಾಡಕ್ಕಾಗಲ್ಲ. ಅದು ಅವ್ರ ಶ್ರಮ. ಇಷ್ಟೆಲ್ಲ ಮಾಡಿದಾರೆ ಅಂದ್ರೆ ಅವರು ಎಷ್ಟು ಶ್ರಮ ವಹಿಸಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನಾನು ಹೇಳಿರ್ತೀನಿ, ಬೆಳಗ್ಗೆ ನನಗೆ ಇದು ಬೇಕು ಮೇಡಮ್ ಅಂತಾರೆ, ಇಲ್ಲ ಮಾಡ್ಕೊಂಡ್ ಬನ್ನಿ ಕೆಲಸ ಮೇಡಮ್ ಆಯ್ತು. ಅದ್ರಲ್ಲೂ ಇದನ್ನ ಒಂದು ಭಾಗವಾಗಿ ನೀವು ತಗೊಂಡು ಮಾಡಿ ಅಂತ. ನಿಜವಾಗ್ಲು ಮೇಡಮ್, ಇವರೊಬ್ರೆಲ್ಲ ಇನ್ನ ನನ್ನ ಸ್ಟೂಡೆಂಟ್ಗಳು ಎಲ್ರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾರ್ಡ್ ವರ್ಕ್ ಮಾತ್ರ ಸೂಪರ್ ಆಗಿದೆ ಮೇಡಮ್. ಹಳೆ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾರೆ, ಹೌದು ಮ್ಯಾಮ್ ನಾವು ಕೂಡ ಮಾಡಿದೀವಿ ಅಂತ ಅಂತಿರ್ತಾರೆ. ವಿಡಿಯೋ ಮಾಡಕ್ಕಾಗಿಲ್ಲ, ಆನ್ಲೈನ್ ಅಂತೂ ತುಂಬಾ ಜನಕ್ಕೆ ಮಾಡಕ್ಕಾಗಿರ್ಲಿಲ್ಲ. ಹಂಗಾಗಿ ನಮ್ದು ತೋರ್ಸಿಲ್ಲ, ಅವ್ರಿಗೆ ಮಾತ್ರ ಹೇಳ್ತಾ ಇದ್ರ ಅಂತ ಅವ್ರು ಬೈಕೋತಾ ಇರ್ತಾರೆ. ಓಕೆ, ನೀವೇನ್ ಹೇಳ್ತೀರಾ ನಿಮ್ ಟೀಚರ್ ಬಗ್ಗೆ? ಕಲಿಯೋ ಆಸಕ್ತಿ ಇದ್ರೆ ಸಾಕು ಮ್ಯಾಮ್. ಆತರ
ಚೆನ್ನಾಗಿ ಹೇಳ್ಕೊಡೋದು ಅಂದ್ರೆ ಅರ್ಥ ಆಗೋ ತರ ಹೇಳ್ಕೊಡೋದು ಟೀಚರ್ಸ್ ಸಿಗೋದು ತುಂಬಾ ಮುಖ್ಯ ಆಗುತ್ತೆ ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮ್ಮ ಮ್ಯಾಮ್. ಕೆಲವೊಂದ್ಸಲ ಮಿಸ್ಟೇಕ್ ಮಾಡಿದಾಗ ಇದು ಈ ತರ ಬರೋದಿಲ್ಲ, ಈ ತರ ಶೇಪ್ ಹಿಂಗ್ ಬರ್ಬೇಕು, ಇಲ್ಲಿ ಮಿಸ್ಟೇಕ್ ಮಾಡಿದೀರಾ, ಇನ್ನೊಂದ್ಸಲ ಟ್ರೈ ಮಾಡಿ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋ ತರ ಹೇಳ್ಕೊಡ್ತಾರೆ ಮ್ಯಾಮ್. ಹೌದು, ವೆರಿ ಗುಡ್. ನಿಮ್ಮ ಶ್ರಮಕ್ಕೆ ಇವ್ರು ಹೇಳ್ಕೊಟ್ಟು ಎರಡನ್ನೂ ಮ್ಯಾಚ್ ಆಗ್ತಿದೆ. ಒಂದು ತಿಂಗಳಲ್ಲಿ ಆರಾಮಾಗಿ ಇಷ್ಟು ಮಾಡಿದೀರಾ ಅಂತಂದ್ರೆ ಈಸಿಯಾಗಿ ನಿಮ್ ಫೇಸ್ ಎಲ್ಲ ಗೊತ್ತಾಗುತ್ತೆ, ಅಯ್ಯೋ ಇವಾಗ ಯಾವ ಕೊಟ್ಟರು ಮಾಡ್ತೀವಿ ಬಿಡಿ ಮ್ಯಾಮ್ ಅನ್ನೋ ರೇಂಜ್ ಅಲ್ಲಿ ಇದಾರೆ. ಹಂಗಾಗಿ ಇನ್ನ ಕ್ರಿಯೇಟಿವಿಟಿ ಮಾಡ್ತಾನೆ ಹೋಗಿ. ಇನ್ನೂ ಒಂದ್ ತಿಂಗಳು ಕ್ಲಾಸ್ ಇರುತ್ತೆ, ಅದ್ರಲ್ಲಿ ಏನೇನ್ ತೋರಿಸ್ತಾರೆ ಅಷ್ಟೇ ಎಷ್ಟು ಶ್ರದ್ಧಾ ಭಯ ಭಕ್ತಿಯಿಂದ ಮಾಡಿದಿರೋ ಅದೇ ತರ ಮಾಡ್ಕೊಂಡೋಗಿ. ಈಗ ಹಾಡಿರೋದು 16 ಆಗ್ಬೇಕು, 16, 20, 30 ಆಗ್ಬೇಕು, ಹಂಗೆ ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗ್ಬೇಕು. ನಿಮ್ಮ ಶ್ರಮನೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇನ್ನೊಂಚೂರು ಫಾಸ್ಟ್ ಮಾಡ್ಕೊಂಡು ಹೋಯ್ತು ಅಂದ್ರೆ ನೀವು 2 ತಿಂಗಳು ಮುಗಿದಷ್ಟೇ ಕಸ್ಟಮರ್ ಆರ್ಡರ್ ತಗೋಬೇಕಾಗತ್ತೆ. ಅವ್ರು ಕೊಡ್ತಾರೆ ಒಂದ್ 4-5 ದಿನ ಟೈಮ್ ತಗೊಳ್ಳಿ, ನೀಟಾಗಿ ಮಾಡ್ಕೊಡ್ತು ಅಂದ್ರೆ ಒಂದು ಸಿಂಪಲ್ ಡಿಸೈನ್ ಇದು ಬ್ಲೌಸ್ ನೀವು ಹಾಕೊಡ್ತು ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ 1,500 ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ನೀವು ಅಂಗಡಿ ಮಾಡ್ತೀವಿ ಇದೆಲ್ಲ ಇವೆಲ್ಲ ಸ್ಲೀವ್ ಡಿಸೈನ್ ಬರುತ್ತೆ, ಅವರೆಲ್ಲ ಹೇಳ್ಕೊಡ್ತಾರೆ. ಬ್ಯಾಗಿಗೆ ಡಿಸೈನ್ಸ್ ಗಳು, ಪುಟ್ಟಗಳು, ಸ್ಲೀವ್ ಹೇಗ್ ಬರುತ್ತೆ. ಇಲ್ಲಿ ನೋಡಿ ನೀವೇ ಕುತ್ಕೊಂಡು ಮಾಡಿದೀನಿ ಅಂದ್ರಲ್ಲ, ಇದೊಂದು ಸ್ಲೀವ್ ನೀವು ಹಾಕೊಟ್ರೆ ಸಾಕು, ಇದೊಂದು ಸ್ಲೀವ್ ಡಿಸೈನ್ ಹಾಕೊಟ್ರೆ ಸಾಕು. ಚಿಕ್ಕದಾಗ ಒಂದ್ ಬುಟ್ಟ, ಬ್ಯಾಕಿಗೆ ಒಂದ್ ಬುಟ್ಟ, ಇಲ್ಲೊಂದ್ ಬುಟ್ಟ ನೋಡಿ. ಈ ತರ ಎಲ್ಲ ಡಿಸೈನ್ಗಳು ನೀವು ಹಾಕೊಟ್ರೆ ಸ್ಟಾರ್ಟಿಂಗ್ ಪ್ರೈಸೇ 1,000 ರೂಪಾಯಿ ಮೇಲೆ ಇರುತ್ತೆ. ನೀವು ಮನೇಲಿ ಮಾಡ್ತೀವಿ ಅಂದ್ರೆ 4 ದಿನ, 2 ದಿನ ನೀವು ಟೈಮ್ ತಗೊಂಡು ಕುತ್ಕೊಂಡು ಮಾಡ್ತೀವಿ 1-2 ದಿನಕ್ಕೆ ನೀವು 1,000 ರೂಪಾಯಿ ದುಡಿಬಹುದು. ಅಷ್ಟು ನೀವು ಮಾಡ್ತೀನಿ ಬೇಕು. ಇನ್ನು ನೀವು ಜನಗಳು ಇಟ್ಕೊಂಡು ಮಾಡಿಸೋ ಲೆವೆಲ್ಗೆ ಬೆಳೀರಿ. ನಮ್ಮನೆಗೆ ತುಂಬಾ ಆಸೆ ಮ್ಯಾಮ್, ಆ ತರ ಒಂದ್ ಅಂಗಡಿ ಮಾಡ್ಕೊಡ್ತೀನಿ ನೀನ್ ಮಾಡು ಅಂತ ಅವರನ್ನ ನನಗೆ ಫೋರ್ಸ್ ಮಾಡಿ 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 ಇಲ್ಲಿ ಕಳ್ಸಿದ್ದು. ನಿಮ್ಮ ಮನೆಗೆ ಏನ್ ಹೇಳ್ತಾರೆ ಇದೆಲ್ಲ ಮಾಡಿರೋದು ನೋಡಿ ಮ್ಯಾಮ್? ನಾನು 12 ಗಂಟೆ ನಂದು ಕೆಲಸ ಎಲ್ಲ ಮುಗ್ದು ನಾನು ಕುತ್ಕೊಳ್ಳೋದೇ 10:30 ಮೇಲಾಗುತ್ತೆ. ನಮ್ಮ ಮನೆಯವರು 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ನಾನ್ ಮಲ್ಗೋವರ್ಗು ಅವ್ರು ಮಲ್ಗಲ್ಲ, ನನ್ ಜೊತೆನೆ ಕೂತಿರ್ತಾರೆ ಮಾತಾಡ್ಕೊಂಡು. ನಿದ್ದೆ ಮಾಡ್ಬಿಡ್ತಾಳೆ. ಇಲ್ಲ, ಹಾರ್ಡ್ ವರ್ಕ್ ಇರೋದ್ರಿಂದಲೇ ಇಷ್ಟೆಲ್ಲವೂ ಸಾಧ್ಯ. ನೋಡಿದ್ರಲ್ವಾ, ಏನಿಲ್ಲ ಆರಿ ವರ್ಕ್ ಅಂದ್ರೆ ಯಾವ್ದು ಕಷ್ಟ. ಆರಿ ವರ್ಕ್ ಅಂತ ಅಷ್ಟಲ್ಲ, ಯಾವ್ದು ಕಷ್ಟ ಇಲ್ಲ. ಶ್ರದ್ಧೆ, ಭಯ, ಭಕ್ತಿಯ 3 ಇಟ್ಕೊಂಡು ನೀವು ಕ್ಲಾಸಿಗೆ ಜಾಯಿನ್ ಹಾಕೊಂಡು ನೀವು ಮಾಡ್ತಾ ಕುತ್ಕೊಂತೀವಿ ಅಂತಂದ್ರೆ 100ಗೆ 1000% ಸಕ್ಸಸ್ ಕಾಣ್ತೀರಾ. ನೋಡಿ ಎಕ್ಸಾಂಪಲ್ ಇಷ್ಟೇ. ಇವ್ರೇನ್ ಸೇರ್ಕೊಂಡು ತಿಂಗಳಾನ್ಗಟ್ಲೆ ಆಗಿಲ್ಲ, ಕೇವಲ 1 ತಿಂಗಳು ಈಗ ಮುಗೀತು. ನೆಕ್ಸ್ಟ್ ಕ್ಲಾಸಿಗೆ ಜಾಯಿನ್ ಆಗ್ತಾ ಇದಾರೆ. ಇದಕ್ಕೆ ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ಅದ್ರಲ್ಲಿ ಏನೆಲ್ಲ ಡಿಸೈನ್ಸ್ ಬರುತ್ತೆ ಅದ್ ನಾವ್ ಹೇಳಲ್ಲ, ಮಾಡಿ ತೋರಿಸ್ತೀವಿ. ನಾವೇ ಹೇಳ್ಬಾರ್ದು, ನಮ್ ಕೆಲ್ಸ ಹೇಳ್ಬೇಕು. ಓಕೆ, ನೋಡಿದ್ರಲ್ವಾ ಇವ್ರು ಯಾವ ರೀತಿ ಮಾಡಿದ್ದಾರೆ ಅಂತ. ನಿಮ್ಗೂ ಮಾಡ್ಬೇಕು ಅಂತ ಆಸೆ ಇದೆಯಾ? ಹೌದು ಮ್ಯಾಮ್, ನಾವು ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ, ಟೈಲರಿಂಗ್ ಕಲಿಬೇಕು ಅಂತ ಆಸಕ್ತಿ ಇದೆ, ಆದ್ರೆ ಮಿಷನ್ಸ್ ಇಲ್ಲ ಅಂತ ಕುತ್ಕೊಂತೀರಾ. ಮಿಷನ್ಸ್ ಇಲ್ಲ ಅಂದ್ರೆ ಏನ್ರಿ, ಇದು ದುಡ್ಡು ಕೊಡಿ, ಆರಿ ವರ್ಕ್ ಇರುತ್ತೆ, ಕುಚ್ಚಿರುತ್ತೆ, ದುಡ್ಡು ಮಾಡ್ಕೊಂಡು ಆಮೇಲೆ ಮಿಷನ್ ತಗೊಂಡು ಕುಚ್ಚು ಇದು ಟೈಲರಿಂಗ್ ಕಲೀರಿ. ಅಲ್ಲಿವರೆಗೂ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ಕುಚ್ಚಿಗಾದ್ರೂ ಸೇರ್ಕೊಳ್ಳಿ, ಆರಿ ವರ್ಕಿಗಾದ್ರೂ ಸೇರ್ಕೊಳ್ಳಿ. ಸೇರ್ಕೊಂಡು ಕೇವಲ 2 ತಿಂಗಳು ಸಾಕು. ಆರಿ ವರ್ಕ್ ಅಲ್ಲಿ, ಕುಚ್ಚಲ್ಲಿ 1 ತಿಂಗಳು ಸಾಕು. ನಿಮ್ ದುಡ್ಮೇನ ನೀವೇ ಶುರು ಮಾಡ್ಬೋದು. ಸ್ಟಾರ್ಟಿಂಗ್ ಪ್ರೈಸೇ 1,000 ರೂಪಾಯಿ. ಒಂದು ದುಡ್ಕೊಂಡು ಹೋಯ್ತು ಅಂದ್ರೆ 2-3 ದಿನಕ್ಕೆ ನೀವು 1,000 ರೂಪಾಯಿ ಆರಾಮಾಗಿ ದುಡಿಬಹುದು. ಇದು ಒಳ ಇಳಿದ ಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದ್ರೆ ಗೊತ್ತಿರಲ್ಲ. ಕೆಲವು ಮಾಡಿಸ್ಕೊಂಡಿರ್ತೀರಲ್ವ ಹೊರಗಡೆ ಕೊಟ್ಟು. ಈಗ ನಾನೇ ಬೇರೆ ಅವಾಗೆಲ್ಲ ಮಿಷನ್ ವರ್ಕ್ ಇದು ಆರಿ ವರ್ಕ್ ಕೊಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸೇ 1,500 ಮೇಲಿರುತ್ತೆ. ಅದ್ ಕೊಟ್ಟು ನಾವು ಮಾಡಿಸ್ಕೊಂತೀವಿ ಅಂದ್ರೆ ಅದೇ ದುಡ್ಡು ನೀವು ಹಾಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ. ಬೇರೆಯವ್ರಿಗೆ ಹಾಕೊಟ್ಟು ಅಂದ್ರೆ ದುಡ್ಡು ಕೂಡ ಬರುತ್ತೆ. ಹೆಣ್ಮಕ್ಳು ಯಾವಾಗ ದುಡ್ಡು ಸಂಪಾದನೆ ಮಾಡ್ಕೋಬೇಕು, ಜೊತೆಲಿ ಇಟ್ಕೊಂಡಿರ್ಬೇಕು ಯಾವಾಗ್ಲೂ. ಲಕ್ಷ್ಮಿ ಅಲ್ವಾ, ನಮ್ ಜೊತೆ ಯಾವಾಗ್ಲೂ ಇರ್ಬೇಕು, ಅವಾಗ್ಲೇ ನಮ್ಗೂ ಬೆಲೆ ಜಾಸ್ತಿ. ಓಕೆ, ನೋಡಿದ್ರಲ್ವಾ, ಇವಾಗ ಅಡ್ಮಿಷನ್ ಓಪನ್ ಆಗಿದೆ. ಯಾರು ಬೇಕಾದ್ರೂ ಸೇರ್ಕೊಂತೀವಿ, ನೀವು ಸೇರ್ಕೊಳ್ಳಿ. ನೀವು ಕೂಡ ಕಲಿರುವಂತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಏನ್ ಮಾಡ್ಬೇಕು? ಪಟಪಟ ಅಂತ ಒಂದು ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ, ಬಾಯ್.